ಹಾಯ್, ನನ್ನ ಹೆಸರು ಸೋಮೇಶ್ವರ ಶೆಟ್ಟರ್, GFGC ಕಾಲೇಜ್. ಇದು ನಮ್ಮ ಹೊಸ ಪ್ರಯತ್ನ. ಇದೊಂದು ಯೂಟ್ಯೂಬ್ ಚಾನಲ್, ಟಾಕ್ಸ್ ವಿತ್ ಸೋಮು, DVG ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ GFGC ಗೌರ್ನಮೆಂಟ್ ಕಾಲೇಜಲ್ಲಿ ಲಾಗ್ ಮಾಡ್ತಾ ನಮ್ಮ ಕಾಲೇಜು ಮತ್ತು ಅವರ ಒಂದು ಇತಿಹಾಸವನ್ನು ಇಡೀ ಕಾಲೇಜಿಗೆ ತೋರಿಸಿದಂಥ ವ್ಯಕ್ತಿಗಳು. ಇವರನ್ನೇ ಯಾಕೆ ಫಸ್ಟ್ ಗೆಸ್ಟಾಗಿ ಕರೆದಿದ್ದೀವಿ ಅಂತಂದರೆ, ನಮ್ಮ ಕಾಲೇಜಿನಲ್ಲೂ ಇಂಥ ಒಂದು ಪ್ರತಿಭೆಗಳಿದ್ದಾರೆ. ಇವರು ಅವರ ಹಿಸ್ಟ್ರಿಯಲ್ಲಿ ಏನು ಮಾಡಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಮುಂದೆ ಯಾಕೆ ಈ ಪ್ರೊಸೆಸರಿಗೆ ಬಂದರು ಅನ್ನೋದಕ್ಕೆ ತಿಳ್ಕೊಳ್ಳೋಣ ಅಂತ ಅವ್ರ ಜೊತೆಗೆ ಈ ಒಂದು ಮೀಟಿಂಗ್ನ ಅರೇಂಜ್ ಮಾಡಿದ್ದೀವಿ. ಈ ಮೀಟಿಂಗಿಗೆ ಬಂದಿದ್ದಂಥ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲು ಇವರ ಒಂದು ವರ್ಣನೆ ಮಾಡೋಣ. GFGC ಒಳಗೂ ಒಂದು ಹೆಣ್ಮಗಳು ಪೂರ್ತಿ ಹುಡುಗರನ್ನ ಮನಸ್ಸೆಳೆದು ಲಾಗ್ನಲ್ಲಿ ಇಡೀ ಕಾಲೇಜ್ನ ತೋರಿಸ್ತಾ ಪ್ರಮೋಷನ್ಸ್ ಆಗಿರ್ಬೋದು, ತುಂಬ ಕಡೆ ವಿಡಿಯೋಸ್ ಮಾಡಿ ಏನು ಬೇಕು ಏನು ಬೇಡ ಅನ್ನೋದನ್ನು ತೋರಿಸಿದಂಥ ವ್ಯಕ್ತಿ ಅವರೇ ನಮ್ಮ ವಿದ್ಯಾ ಅವರು. ವೆಲ್ಕಮ್. ಮತ್ತು ಡೇ ಲೈಫ್ ಕಾರ್ತಿಕ್. ಡೇ ಲೈಫ್ ಒಂದು ದಿವಸಕ್ಕೆ ಒಂದಾದರೂ ಡೇ ಲೈಫ್ ಮಾಡಲೇಬೇಕು ಅಂತೇಳಿ ಎಲ್ಲ ಕಡೆ ಹೋಗಿ ಡೇ ಲೈಫ್ ಅಂತ ಹೇಳಿ ಎಲ್ಲರ ಒಂದು ಮನಸ್ಸಿನ ಮೆಚ್ಚುಗೆ ಗಳಿಸಿದಂತಹ ಕಾರ್ತಿಕ್ ನಮ್ಮದ್ರಲ್ಲಿ ತುಂಬ ಸ್ಮಾರ್ಟ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಈಗ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನೆಕ್ಸ್ಟ್ ಬರೋದಾದರೆ ಯೋಗಿ ಲಾಗರ್ಸ್. ಇವರು ಕವಿತೆಗಳು ಬರೆಯೋದ್ರಲ್ಲಿ ತುಂಬ ಪ್ರತಿಮರೆ ಅಂತಲೇ ಹೇಳ್ಬೋದು. ಇವರ ಒಂದು ಕವಿತೆ ಕೇಳ್ತಾ ವಿಡಿಯೋ ಇನ್ನೊಂದು 3 ಸತಿ ಎದುತ್ತಾ ಇರಬೇಕಷ್ಟೇ, ಅಷ್ಟು ಚೆನ್ನಾಗಿ ಕವಿತೆಗಳನ್ನು ಬರೆದು ಲಾಗ್ ಮಾಡಿ ಕಾಮಿಡಿ, ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಏನೇ ಆದರೂ ಡೈರೆಕ್ಟ್ ಹಿಂಗೇನೆ ತೋರಿಸೋವಂಥ ವ್ಯಕ್ತಿ. ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ರಾಯಲ್ ಲಾಗರ್. ಇವರು ತುಂಬ ಕಾಲೇಜಲ್ಲಿ ಎಲ್ಲರ ಒಂದು ವಿಡಿಯೋ ಮಾಡ್ತಾ ಅವರ ಒಂದು ನಗು ಎಷ್ಟು ಫೇಮಸ್ ಅಂತಂದರೆ ಇಲ್ಲಿರೋರಿಗೆ ಎಲ್ಲರಿಗಿಂತ ಕಾಮಿಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟು ಕಾಮಿಡಿ ಮಾಡ್ತಾ ಎಲ್ಲ ಫಾಲೋವರ್ಸ್ ಕಮ್ಮಿ ಆದ್ರೂ ಖುಷಿ ಪಡೋಂಥ ಏಕೈಕ ವ್ಯಕ್ತಿ ಅಂತಂದರೆ ಅವರು ನಮ್ಮ ನಾಗು ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸ್ವಾಗತ. ಈಗ ಮೊದಲನೇದಾಗಿ ನಿಮ್ಮ ಪರಿಚಯನ, ಈ ಪ್ರೋಗ್ರಾಮ್ನ ನೀವು ಹೋಸ್ಟ್ ಮಾಡಿದರೆ ಹೇಗೆ ಮಾಡ್ತೀರಾ ಅನ್ನೋದನ್ನ ನಿಮ್ಮಿಂದನೇ ಕೇಳೋಣ. ಸ್ಟಾರ್ಟಿಂಗ್ ನೀವೇ ಕಾರ್ತಿಕ್ ಅವರೇ, ನಿಮ್ಮ ಲಾಗ್ನಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅದೇ ಥರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ನಮಸ್ಕಾರ ಎಲ್ರಿಗೂ. ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಲಾಗ್ ಏನು ಅಂತಂದರೆ ವೆರಿ ಸಿಂಪಲ್. ಇವತ್ತು ಬೆಳಗ್ಗೆನೇ ಕಾಲೇಜಿಗೆ ಬಂದಿದ್ದೀನಿ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಒಳ್ಳೆ ಎಂಜಾಯ್ ಮಾಡೋಣ ಇವತ್ತು. ನೆಕ್ಸ್ಟ್ ನಮ್ಮ ವಿದ್ಯಾರ್ಥಿದ್ದಾರೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಕಾಲೇಜ್ಗೆ ಬಂದೆ. ಆ್ಯಕ್ಚುಲಿ 12:30ಗೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡ್ರು, ಆದರೆ ಈಗ ಟೈಮ್ 2:30. ಇಷ್ಟೊತ್ತಾದರೂ ಇವಾಗ ಸ್ಟಾರ್ಟ್ ಮಾಡೋ ಹಾಗಾಗಿದೆ. ಓಕೆ, ಎನಿವೇ ಹೊಸದಾಗಿ ನಮ್ಮ ಕಾಲೇಜಿನ ಇನ್ನೊಂದು ಪ್ರತಿಭೆ ಅಂತಲೇ ಹೇಳ್ಬೋದು, ಸೋಮೇಶ್ವರ ಅಂತ ಹೇಳಿ. ಇವರು ಇವಾಗ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ, ಟಾಕ್ ವಿತ್ ಸೋಮು. ಸೊ ಗೊತ್ತಿಲ್ಲ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತೇಳಿ, ಏನೇ ಇರಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಬಂದಿದ್ದೀವಿ. ಯಾಕೆ ಗೊತ್ತಾ? ಸೊ ಇವತ್ತು ನಮಗೆ ಟಾಕ್ ವಿತ್ ಸೋಮು ಈ ಬ್ರದರ್ ನಮಗೆ ತುಂಬ ಸಪೋರ್ಟಿವ್ ಮತ್ತು ನಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾರೆ. ಇವಾಗ ನಾವೇನು ಗೊತ್ತಾ, ಎಲ್ಲರೂ ಇವರು ಯಾವ ಥರ ಬೆಳಿಬೇಕಂದ್ರೆ, ಇವರು ಒರಿಜಿನಲ್ ಆಗಿ ಯಾವ ಥರ ಜನರಿದ್ದಾರೆ ಅದ್ರ ಬಗ್ಗೆ ಒಂದು ಟಾಕ್ ವಿತ್ ಸೋಮು ಅಂತ ಚಾನಲ್ ಮಾಡಿದ್ದಾರೆ. ಸೊ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಗವರು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿಂಗರಾಗರು. ಇವತ್ತು ಸೋಮು ಅವರು ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಕರೆಸಿದ್ದಾರೆ. ಯೂಟ್ಯೂಬ್ ಒಳಗೆ, ಇನ್ಸ್ಟಾ ಒಳಗೆ ವಿಡಿಯೋ ಮಾಡ್ಬೋದು, ಆದರೆ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡೋದು ತುಂಬ ಕಷ್ಟ. ಯಾಕಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ. ಇನ್ಸ್ಟಾ ಒಳಗಾದರೆ ಅವತ್ತು ಎಡಿಟ್ ಮಾಡಿ ಹಾಕ್ಬೋದು, ಆದರೆ ಯೂಟ್ಯೂಬ್ ಒಳಗೆ ಅದು ಸಾಧ್ಯ. ಯೂಟ್ಯೂಬ್ ಅವರು ವಿಭಿನ್ನವಾಗಿ ವಿಡಿಯೋ ಮಾಡ್ಬೇಕಂತ. ಈಗ ಬ್ರಾಡ್ಕಾಸ್ಟ್ ಅಂದರೆ ಆಲ್ಮೋಸ್ಟ್ ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 20-30 ಜನ ಸಿಗ್ಬೋದು ಅಷ್ಟೆ, ಭಾಳ ಜನ ಸಿಗಲ್ಲ. ಅವರು ಆರಿಸಿರೋ ವಿಭಿನ್ನವಾಗಿ ಆರಿಸಿದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಈಗ ನಮ್ಮ ಕಾಲೇಜಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಕಾಲೇಜಿನ ಬಗ್ಗೆ ಯಾಕೆ ಏನು ಅಂತ ಹೇಳ್ಬೇಕು. ರ್ಯಾಪಿಡ್ ಫೈರ್ ಕ್ವಶನ್ಸ್. ಕ್ಯಾಂಟೀನ್.
ನಿಜ ಬ್ರೋ, Worst food ever. 1 ಇಯರ್ ಆಯ್ತು ನಾನು ಕಾಲೇಜಿಗೆ ಬಂದು 1 ಡೇ ಅದರಲ್ಲಿ ನಾನು ಫುಡ್ ತಿಂದಿಲ್ಲ. ನಿಜ. ಫಸ್ಟ್ ಡೆವಲಪ್ ಮಾಡಿ ಪ್ಲೀಸ್. ಕಾರ್ತಿಕ್ ಅವರು ಚೆನ್ನಾಗಿದೆ. ನಾಗ ಅವರು ನಾನು ಹೇಳೋದಾದ್ರೆ ಫ್ರೆಂಡ್ಸ್ ಇದ್ರಲ್ಲ, ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಲ್ಲ, ಇದು ಫ್ರೆಂಡ್ಸ್ ಬಾಂಡಿಂಗ್ ಇತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಅದು ಒಳಗೆ ಹೆಂಗೈತೋ ಗೊತ್ತಿಲ್ಲ, ಒಟ್ಟು ಒಂದು ಅಡ್ಡ. ಹಾಂ ಅಡ್ಡ ಅಡ್ಡ. ಅಡ್ಡ ಅನ್ನೋಕ್ಕಿಂತ ಫ್ರೆಂಡ್ ಜೊತೆ Friends. ನಾರ್ಮಲ್ ಒಂದು 10-20 ರೂಪಾಯಿ ಮುಗಿಯೋ ಕೆಲಸ ಅಂದ್ರೆ ಓಕೆ. ಪ್ರಿನ್ಸಿಪಲ್ ದೇವರಂತ ಮನುಷ್ಯ. ಎದೆ ಹೊಡ್ಕೊಂತಿದ್ದೆ ನಾನು. ಸಾಕ್ಬೇಕು ನೀವು. ನನ್ನ ಎದೆ ಜೋರು ಹೊಡಿತಿದ್ದೆ. ಕಾರ್ತಿಕ್ ಅವರು ಚೆನ್ನಾಗಿ ಪಾಪ ಎಲ್ರಿಗೂ ಸಪೋರ್ಟಿವ್ ಆಗಿರ್ತಾರೆ, ಚೆನ್ನಾಗಿ ಒಳ್ಳೆ ಮನುಷ್ಯ. ನಾಗ ಸಾಕು ಸಾಕು. ಓಕೆ. ಕಾಲೇಜ್ ಫಂಕ್ಷನ್ಸ್ ನಾನು ಕ್ರಿಟಿಕಲ್ ಆಗಿ ಆಗಲ್ಲ, ಚೆನ್ನಾಗಿ ಆಗಲ್ಲ ಅಷ್ಟೊಂದು. ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಸ್ವಲ್ಪ ಅಪ್ ಮಾಡಿಬಿಡ್ತಾರೆ. ಅದ್ರ ನಮ್ಮ ಪ್ರಿನ್ಸಿಪಲ್ ಅಷ್ಟೊಂದು ಹುಡುಗರಿಗೆಲ್ಲ ತಾಳು ತಗೊಂಡ್ಬರ್ತಾರಲ್ಲ, ಅದು ವೇಟ್ ಸ್ವಲ್ಪ ಅದು. ಒಂದು ಬೇಜಾರು ಏನು ಗೊತ್ತಾ, ನಮ್ಮ ಕಾಲೇಜಲ್ಲಿ ನನ್ನ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ 1-2 ಇಯರ್ಸ್ ಬ್ಯಾಕ್ ನಾನು ನೋಡಿದಾಗ ಕಾಲೇಜಲ್ಲಿ ತುಂಬ ಫಂಕ್ಷನ್ ನಡೀತಿತ್ತು. ನಾನು ಆ ಫೀಲಲ್ಲಿ ಕಾಲೇಜಿಗೆ ಬಂದರೆ ಒಂದು ಒಳ್ಳೆ ಫಂಕ್ಷನ್ ನಡೀತಿತ್ತು. ಇಯರಿಗೆ 1-2 ಮಾಡಿದರೆ ಇದು ಯಾವ ಫಂಕ್ಷನ್, ಅದರಲ್ಲೂ ನಾವು ಫಂಡ್ ಆಗ್ತೀವಿ. ಅದ್ರ ಬಗ್ಗೆ ನನಗೆ ಒಂದು ಕ್ವಶನ್ ಇದೆಯಪ್ಪ. ಎಲ್ರಿಗೂ ನನಗೆ ಭಾಳ ಟೈಮ್ ಕಾಡೋದೇನು ಗೊತ್ತಾ, ನಮ್ಮ ಕೈಯಲ್ಲಿ ಫಂಡ್ ಎಲ್ಲ ಹಾಕ್ಸ್ಕೊಂತಾರೆ. ಅದನ್ನು ಇಯರಿಗೆ ಅಟ್ಲೀಸ್ಟ್ ಒಂದು 5-6 ಆದರೂ ಪ್ರೋಗ್ರಾಮ್ಸ್ ಆದರೆ ಚೆನ್ನಾಗಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ನನಗೂ ಒಪಿನಿಯನ್ ಇದೆ. ನಮಗೂ ಇದು ಮಾಡ ಭಾಳ ಪ್ರೋಗ್ರಾಮ್ಸ್ ನಡೆಯಲ್ಲ ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ ಅಲ್ಲ. ಯಾವಾಗೋ ಒಂದು ತುಂಬ ಬೋರಿಂಗ್ ಆಗಿಬಿಡುತ್ತೆ. ಆ್ಯಂಡ್ ನಡೆದ್ರು ಕೂಡ ಆ ಕಾಲೇಜಲ್ಲಿ ಆಗೋ ಗಲಾಟೆಗಳಿಂದ ಅರ್ಧದಲ್ಲೇ ನಿಲ್ಲುತ್ತೆ. ಅದು ನಿಜ. ಅದು ಅಂತೂ ತುಂಬ ಬೇಜಾರು. ಆ್ಯಕ್ಚುಲಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಅದರಿಂದ ಎಷ್ಟೋ ಎಲ್ಲ ಇದೆಲ್ಲ ನಮ್ಮ ಕಾಲೇಜವರಿಗೆ ದಯವಿಟ್ಟು ಕಾಲೇಜಲ್ಲಿ ಫಂಕ್ಷನ್ಸ್ನ ಕೆಡಿಸ್ಬೇಡ್ರಿ. ಎಂಜಾಯ್ ಮಾಡ್ರಿ, ಸಾಕಷ್ಟು ಎಂಜಾಯ್ ಮಾಡ್ರಿ, ಕೆಡಿಸ್ಬೇಡ್ರಿ. ಬೇಕಾದ್ರೆ ಅರಕ್ಷರ ಎಷ್ಟೋ ಪೊಲೀಸರು ಬಂದ್ರು, ಪೊಲೀಸರ ಮೇಲೇನೆ ನಮ್ಮ ಹುಡುಗರು. ಗೌರ್ಮೆಂಟ್ ಕಾಲೇಜ್ ಏನ್ ಗೊತ್ತಾ, ಇದು ಸ್ವಲ್ಪ ನಿಲ್ಬೇಕು ನಮ್ಮ ಹುಡುಗರಲ್ಲಿ. ಬದಲಾವಣೆ ಕಾಣಬೇಕು. ಮುಂದೆ ತರ್ತೀವಿ ಅನ್ನೋದು ಫೀಲ್ ನಮಗಿದೆ. ಹೌದು. ಬಿಡ, ನಮ್ಮ ಕಾಲೇಜ್ ಅಂತೂ ಮೇಲೆ ತಗೊಂಡು ಹೋಗ್ತೀವಿ. ಮುಗೀತು ಇವಾಗ ನಿಮ್ದು ಸಣ್ಣವರಿದ್ದೀವಿ ಇಬ್ರು. ಹಾಂ, ವಾಚ್ಮ್ಯಾನ್ ದೇವರಂತ ಮನುಷ್ಯ ಬ್ರೋ. ಲಿಟ್ರಲಿ ಪೇರೆಂಟ್ಸ್ ಬ್ರೋ ಒಂಥರ. ನಾಗವ್ರೇನು ಮಾತಾಡ್ತಾರೆ ಜಾಸ್ತಿ ಅಷ್ಟೇ. ಸಿಂಬಲ್ ಸರ್ ಮುಗೀತ್. ಲಿಟ್ರಲಿ ಅವ್ರ ಒಂಥರ ಪೇರೆಂಟ್ ಇದ್ದಂಗೆ. ಅವರು ಒಂಥರ ಇನ್ನೋಸೆಂಟ್ ಸೌಲ್ ಅನ್ಸುತ್ತೆ ನನ್ನ ಪ್ರಕಾರ. ಅಂದರೆ ನಮ್ಮ ಹತ್ರ ನೆಟ್ಕೋಬೇಕಾದ್ರೆ ಹಂಗೆ ಇರ್ತಾರೆ ನಿಮ್ಮ ಜೊತೆಗೆ. ಸಖತ್. ಫ್ಯಾಕಲ್ಟೀಸ್ ಮೆಂಬರ್ಸ್, ಓ, ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆ್ಯಕ್ಚುಲಿ. ಸಪೋರ್ಟಿವ್. ಯಾಕೋ ಒಬ್ಬರೇ ಆನ್ಸರ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಲಾಗಿಂದು ಹೇಳ್ಬೇಕಂದ್ರೆ ಎಲ್ಲ ಟೀಚರ್ಸು ಕರೆದು HOD ಸರ್ ತುಂಬ ಕರೆದು ಚೆನ್ನಾಗಿ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿ ಅಂತ ಹೇಳಿದ್ದಾರೆ. ತುಂಬ ಜನ ಹೇಳಿದ್ದಾರೆ. ಮ್ಯಾಮ್ ಕೂಡ ಹೇಳಿದ್ದಾರೆ, ಪ್ರಿನ್ಸಿಪಲ್ರು ಕೂಡ ಹೇಳಿದ್ದಾರೆ. ನನಗೆ ಸಪೋರ್ಟಿವ್ ಆಗಿರ್ತಾರೆ ಕಾಲೇಜಲ್ಲಿ. ಹಂಗೆ ಇದು ಮಾಡೋದು ಚೆನ್ನಾಗಿ. ನಿಮಗೆ ಓಕೆ. ಮಧ್ಯಾಹ್ನ ಕ್ಲಾಸಸ್ ನಾನು ಹೋಗೋದೇ ಇಲ್ಲ ನಾವು ಕಾಲೇಜಿಗೆ ಬರೋದೇ ಅಪರೂಪ. ಕಾಲೇಜಲ್ಲಿ ಬಿಲ್ಡಿಂಗ್ಸ್. ಓ, ಬಿಲ್ಡಿಂಗ್ ಇದೆ, ಬಟ್ ಏನೋ ಡೈಲಾಗ್ ಇದೆ ಅಲ್ಲ, ಕಾಂಪೌಂಡ್ ಮೇಲೆ ಲವರ್ಸ್ ಕಾರ್ತಿಕ್ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ. ಇನ್ನೊಂದು ಸರೌಂಡಿಂಗ್ ಇರಬೇಕಿತ್ತು ಒಂಥರ ಗ್ರೀನ್ರಿ. ಸರ್ಕಾರ ನನ್ನ ಕೈಯಲ್ಲಿ ಇದ್ದಿದ್ರೆ ನೀನು ಹೇಳೋ ತರ ಮಾಡ್ತಿದ್ದೆ. ಕಾರ್ತಿಕ್ ಹೇಳೋ ಥರ ನಡೀತಿತ್ತು. ಬಟ್ ಪ್ಲೇ ಗ್ರೌಂಡ್ ಇರ್ಬೇಕು. ಹೌದು. ನಿಜ, ಅದು ಬ್ಯಾಕ್ ಸೈಡ್ ಐತಲ್ಲ, ಬ್ಯಾಕ್ ಸೈಡ್ ಅದು ಇದ್ದಿದ್ರೆ ಅದು ಕಾಲೇಜ್ ಕಾಲೇಜ್ ಸೇರಿ ಒಂದೇ ಗ್ರೌಂಡ್ ಇದೆ. ನಮ್ಮ ಕಾಲೇಜಿಗೆ ಒಂದು ಆದಷ್ಟು ಬೇಗ ಗ್ರೌಂಡ್ ಆಗಲಿ ನಿಮ್ಮ ಇದರಿಂದ. ನೆಕ್ಸ್ಟ್ ಈಗ ಕ್ವಶನ್ಸ್ ನಾನು ಏನು ಹೇಳ್ತೀನೋ ಅದಕ್ಕೆ ಎಸ್ ಆರ್ ನೋ ಕ್ವಶನ್ಸ್. ಅದಾದರೂ ಇದು ಇದ ಓಕೆ, ರೆಡಿನಾ? ಪಟ್ ಅಂತ ಹೇಳ್ಬೇಕು, 1 ವರ್ಡ್ ಆನ್ಸರ್ಸ್. ಕಾರ್ತಿಕ್ ನಿಮಗೆ. ಪ್ರಿನ್ಸಿಪಲ್, ಕಾಲೇಜ್ ಲೆಕ್ಚರರ್. ಪ್ರಿನ್ಸಿಪಲ್. ಬಾಯ್ಸಾ ಗರ್ಲ್ಸಾ? ಗರ್ಲ್ಸ್. ನಿಮಗೆ ಚೇಂಜ್ ಮಾಡ್ತೀನಿ ನಾನು. ರೀ ಹಾಕಲ್ಲ, ಇದನ್ನ ಕಟ್ ಮಾಡ್ಬೇಕು. ಚೇಂಜ್ ಮಾಡ್ತಿಲ್ಲ. ಇಲ್ಲ ಬಾಯ್ಸ್. ನಮಗೆ ಸಪೋರ್ಟ್ ಇಲ್ಲ. ಮನ್ಸಿನ ಭಾವನೆ ಹೇಳಕ್ಕಾಗಲ್ಲ. ಗೌರ್ಮೆಂಟ್. ಈಗ ನಿಮಗೆ ಗೌರ್ಮೆಂಟ್ ಕಾಲೇಜಾ ಪ್ರೈವೇಟ್ ಕಾಲೇಜಾ? ಗೌರ್ಮೆಂಟ್.
ನಿಮಗೆ ಹಳ್ಳಿ ಹುಡುಗರ ಸಿಟಿ ಹುಡುಗರ? ಹಳ್ಳಿ ಹುಡುಗರು. ಆಲ್ವೇಸ್ ಹಳ್ಳಿ ಹುಡುಗರು, ಆಲ್ವೇಸ್. ಈಗ ನಿಮಗೆ ಗರ್ಲ್ ಫ್ರೆಂಡಾ ಬೆಸ್ಟಿನ? ಎರಡು ಬೇಡ ನಮಗೆ. ಇದು ಚೆನ್ನಾಗಿರೋದು. ಇದು ಓಕೆನಾ? ಎಲ್ಲರಿಗೂ ಇದೇ ಆನ್ಸರ್ ಇದೆ ಬೇಬಿ. ಗರ್ಲ್ ಫ್ರೆಂಡ್ ಬೇಡ, ಬೆಸ್ಟಿನೇ ಬೇಡ? ಇಲ್ಲ, ನಿಮಗೂ ಅದೇ ಕ್ವಶನ್ಸ್ ಅಲ್ಲ, ನಿಮಗೂ ಅದೇ ಕ್ವಶನ್. ಈಗ ನಾಗವ್ರೆ, ನೀವು ಬೆಸ್ಟಿನ ಲವರ? ಅವ್ರ ಎಕ್ಸ್ಪ್ರೆಷನ್ಸ್ ಮಾತ್ರ ಅಲ್ಟಿ. ಅವ್ರು ಏನಿದೆ ಓಕೆ ಓಕೆ, ಸೂಪರ್ ಸೂಪರ್. ಆಕ್ಟಿಂಗ್ ಸ್ಕಿಲ್ಸ್ ನಮ್ದ್ರೆ ಯಾರ್ದಿಗೆ ಐತೆ ಇರೋ ಗೊತ್ತಿಲ್ಲ, ನಾಗವ್ರಿಗೆ ಐತೆ ಪಕ್ಕ. ಅದರ ಫೇಸ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕಿಂಗ್ ಅವರು, ಸಖತ್. ಐ ಲೈಕ್ ಯು ಬ್ರೋ. ಈಗ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ? ಇನ್ಸ್ಟಾ. ಯೂಟ್ಯೂಬ್ ಬ್ರೋ ಅರ್ನಿಂಗ್ ಆಗುತ್ತೆ. ಮತ್ತೆ ಏನ್ ನೀವು ಮಾಡೋ ವಿಡಿಯೋಸ್ ಅರ್ನಿಂಗ್ ಆಗ್ಬೇಕಲ್ಲ. ಇನ್ಸ್ಟಾಗ್ರಾಮ್ ಬಿಡಿಸ್ತಾನೆ ಇದು ಯೂಟ್ಯೂಬಿಗೆ ಹೋಗಕ್ಕೆ. ಓಕೆ, ಅಂದರೆ ಅದಕ್ಕೂ ಹೇಳಲ್ಲ, ನಾನು ಹೇಳ. ಹಾಂ, ಹಿಂಗೆ ಹಿಡಿದ್ರೆ ಆಲ್ಮೋಸ್ಟ್ ಏನಿಲ್ಲ, ಹಿಂಗೆ ಹಿಡಿದ್ರೆ ಲೈಫ್ ಚೆನ್ನಾಗಿ. ಬ್ರೋ ಅಂದ್ರೆ ಸಿಂಪಲ್ ಹಿಂಗೈತಲ್ಲ, ಹಿಂಗಿರೋದು ಬೆಳಿಬೇಕಂದ್ರೆ ಹಿಂಗೆ ಹಿಡಿಲೇಬೇಕು. ಹಾ, ಇದು 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 ಇನ್ಸ್ಪಿರೇಷನ್ ಇನ್ಸ್ಪೆಕ್ಟ್ರಾ ಪಕ್ಕ. ಇದು ಮಾತ್ರ ಮನ್ಸಲ್ಲಿ ಇರೋಂಥ ವಿಷಯ. ಸಿಂಪಲ್ ಆಗಿದ್ರು ಲೈಫಿಗೆ ಬೇಕಾದಂಥ ವಿಷಯ ಇದು ಪಕ್ಕ ಮಾತ್ರ. ಇದು ಮಾತ್ರ ಜಾಸ್ತಿ ಕಿಡ್ನಿ ತಗೋಬೇಡ. ಕಾಲೇಜ್ ಕ್ಯಾಂಟೀನ, ಝೊಮ್ಯಾಟೋನ? ಝೊಮ್ಯಾಟೊ. ಕಾಲೇಜ್ ಕ್ಯಾಂಟೀನ್ ಬಗ್ಗೆ ಯಾರಿಗೆ ಎಕ್ಸ್ಪ್ರೆಷನ್ಸ್ ಇಲ್ಲ ಇಲ್ಲಿ. ನಿಮಗೆ ಬಾಯ್ ಫ್ರೆಂಡ್ಸ್ ಹುಡುಗಿಯರಿಗೆ ಇರ್ಬೇಕಾ ಇರಬಾರ್ದ ಕಾಲೇಜ್ ಲೈಫಲ್ಲಿ? ಅದು ನಾನು ಹೆಂಗೆ ಹೇಳಕ್ಕೆ. ಬಟ್ ನೀವು ನಿಮ್ಮ ಫ್ರೆಂಡಿಗೆ ಸಜೆಸ್ಟ್ ಮಾಡೋದಾದ್ರೆ ಏನು ಸಜೆಸ್ಟ್ ಮಾಡ್ತೀರಾ? ಇರಬೇಕಾ ಬೇಡ? ಗರ್ಲ್ ಫ್ರೆಂಡಿಗೆ, ನಿಮ್ಮ ಫ್ರೆಂಡ್ ಇರ್ತಾರದ ಗರ್ಲ್ಸಿಗೆ ಇರಬೇಕಾ ಬೇಡ? ಈಗಿನ ಇದ್ರಾಗೆ ಹೆಸರು ಈಗೇನಿದ್ರಲ್ಲಿ ಬೇಡ ಅನ್ಸ್ತೈತೆ. ನಾವೆಲ್ಲ ಸರಿ ಇಲ್ಲ ಬದಲೇ ಅಂತ ಅವರೇ ಡಿಸೈಡ್ ಆಗಿಬಿಟ್ಟವ್ರೆ. ಇವಾಗ ಬ್ರೋ ನಿಮಗೆ ಏನಂದರೆ ಕಾಲೇಜ್ ಫಂಕ್ಷನ್ಸ ಅಥವಾ ಬೇರೆ ಕಾಲೇಜಲ್ಲಿ ನಡೆಯೋ ಫಂಕ್ಷನ್ಸ್? ಬ್ರೋ ಲಿಟ್ರಲಿ ಹೇಳ್ಬೇಕಂದ್ರೆ ಎರಡು ಇಷ್ಟ ಆಗಲ್ಲ. ಸ್ಲೀಪಿಂಗ್ ಇಸ್ ಬೆಸ್ಟ್. ಸ್ಲೀಪಿಂಗ್ ಇಸ್ ಬೆಸ್ಟ್. ಈ ವರ್ಡ ನೀವು ಅರ್ಥ ಮಾಡ್ಕೊಡ್ರಿ. ಸ್ಲೀಪಿಂಗ್ ಇಸ್ ಬೆಸ್ಟ್. ಕಾಲೇಜು ಬೇಡ, ಫಂಕ್ಷನ್ನು ಬೇಡ, ಏನು ಬೇಡ, ಮನೇಲಿ ಮಲಗಬೇಕು, ಇರ್ಬೇಕು, ಜಾಲಿಯಾಗಿರ್ಬೇಕು ಅಷ್ಟೇ. ಒಂದೊಂದ್ಸರಿ ಫೀಲ್ ಆಗುತ್ತೆ ಬ್ರೋ, ಕಿಡ್ನಿಗೆ ತಗೊಂಡಾಗ ಓದ್ಬೇಕನ್ಸುತ್ತೆ. ತಗೊಂಡಾಗ ಪಕ್ಕ ಇದು ಕಿಡ್ನಿ ತಗೊಂಡಾಗ ಓದ್ಬೇಕನ್ಸುತ್ತೆ. ತುಂಬ ತುಂಬ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದೀರಾ ಎಲ್ಲರೂ. ಈಗ ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಕ್ವಶನ್ಸ್. ನೀವು ಯಾಕೆ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡಬೇಕು, ನಾನು ಒಂದು ಕಾಲೇಜಲ್ಲಿ ಫೇಮಸ್ ಆಗಬೇಕು ಅಥವಾ ನನ್ನನ್ನು ಗುರ್ತಿಡಿಬೇಕು, ಈ ಥರದ ಕಾರಣಗಳಿಗೆ ಯಾಕೆ ನೀವು ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಈಗ ಪ್ರತಿಯೊಬ್ಬರು ಸಣ್ಣ ಹುಡುಗರಿಂದ ಹಿಡಿದು ವಯಸ್ಸಾದ ಮುದುಕಿಯವರು ಇನ್ನೂ ನಾಳೆ ಸಾಯ್ತೀನಿ ಅಂತಂದರೆ ಲಾಗ್ಸ್ ಮಾಡ್ತಾರೆ. ಈ ಒಂದು ಲಾಗ್ಸಿಗೆ ಏನು ಪ್ರಿಫರೆನ್ಸ್, ಯಾವಕ್ಕೆ ಮಾಡಬೇಕು ಅಥವಾ ಮಾಡಬೇಕಾ ಮಾಡಬಾರ್ದಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಬ್ರೋ ಜನರಿಗೆ ಇಷ್ಟ ಆಗಬೇಕು ನಾವು ಫಸ್ಟ್ ಆಫ್ ಆಲ್. ಮತ್ತು ಜನರಲ್ಲಿ ನಮಗೆ ಮೂಡಿಸ್ಬೇಕು ಅರಿವು. ಕೆಟ್ಟದ್ದು ಮಾಡ್ತಿದ್ದೀನಿ ಅನ್ನೋದನ್ನ ತಡೆದು ಒಳ್ಳೇದು ಮಾಡಬೇಕು. ಇವಾಗ ರಿಯಾಲಿಟಿ, ಡಾರ್ಕ್ ರಿಯಾಲಿಟಿ, ಎಲ್ಲರೂ ಫ್ಯಾಮಿಲಿ ಯಾವ ಥರ ಇರೋದು ಅಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ, ಇವಾಗ ನನ್ನ ಫ್ಯಾಮಿಲಿ ರಿಚ್ ಇದೆ ಅಂದ್ಕೊಳ್ಳಿ, ಇವ್ರ ಫ್ಯಾಮಿಲಿ ಪೂರ್ ಇದೆ. ಒಬ್ಬ ಪೂರ್ ಬಾಯ್ ಇನ್ಸ್ಟಾದಲ್ಲಿ ಬಂದು ರಿಚ್ ಆಗ್ತಾನೆ. ಸೊ ಎಕ್ಸಾಂಪಲ್ ಆರ್ಯನ್ ಕ್ಯಾಲ್ವಿನ್ ಯಾವ ಥರ ಬೆಳಿದ್ದಾನಂದರೆ, ಜನರು ಇವಾಗ ಅವನ್ನ ನೋಡೋಕ್ಕೆ ಅಂತಲೇ ಹೋಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಅವನ್ನ ನೋಡೋಕ್ಕಂತಾನೆ ಹೋಗ್ತಾರೆ. ಆ ಥರ ಇವಾಗ ಜನರು ಅಳಿಯೋದು ಬಿಟ್ಟು ಜನರು ಬೆಳೆಸೋದು ಕಲಿಬೇಕು. ಇದು ನನ್ನ ಮನಸ್ಸಿಗೆ ಇಷ್ಟ. ಸೂಪರ್. ನೀವು ಸೊ ಇದಕ್ಕೆ ಬರೋಕ್ಕೆ ಏನು ರೀಸನ್ ಅಂತಾನೆ, ನಂದೇನೇನು ಪ್ಲ್ಯಾನ್ಡ್ ಏನಾಗಿರಲಿಲ್ಲ. ಆ್ಯಕ್ಚುಲಿ ನಾನು ಬ್ಲಾಗಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ರೀಲ್. ಅದಾದಮೇಲೆ ಕಾಲೇಜಲ್ಲಿ ಓಕೆ ಇನ್ನೇನು ಫ್ಯೂ ಡೇಸ್ ಮುಗ್ದೋಗ್ಬಿಡುತ್ತೆ, ಒಳ್ಳೊಳ್ಳೆ ಮೆಮೊರೀಸ್ ಮಾಡೋಣ, ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡೋಣ ಅಂತೇಳಿ. ಸೊ ವ್ಲಾಗ್ಸ್ ಅಂದರೆ ಸ್ವಲ್ಪ ಜನಗಳಿಗೆ ತುಂಬ ರೀಚ್ ಆಗ್ಬೋದಲ್ಲ, ಆ್ಯಂಡ್ ನಾನು ಅವ್ರ ಮನಸ್ಸಿಗೆ ತುಂಬ ಬೇಗ ರೀಚ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ಸ್. ನಾನು ಸ್ಟಾರ್ಟ್ ಮಾಡಿದ್ದಂದರೆ ನಾನು ಸ್ವಲ್ಪ ಚಿಕ್ಕ ವಯಸ್ಸಿದ್ದಾನೆ ಡ್ರೀಮ್ ನಂದು ಯೂಟ್ಯೂಬ್ ಆಗಬೇಕಂತ ಆ್ಯಕ್ಚುಲಿ. ಆ್ಯಂಡ್ ಇವಾಗ ಪ್ರೆಸೆಂಟು
ನನಗೆ ಅರ್ನಿಂಗ್ ಮಾಡಬೇಕು ವೀಡಿಯೋಸ್ ಮಾಡಬೇಕು ಅಂತ ಏನು ಮಾಡ್ತಿಲ್ಲ. ಜಸ್ಟ್ ನನಗೆ ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕು ಟೋಟಲ್. ಈಗ ಓಡ್ತಾ ಇರೋ ಸಮಯನ ಹಿಡಿದಿಟ್ಕೊಳ್ಳೋಕ್ಕೆ ಕ್ಯಾಮ್ರಾದಿಂದನೇ ಸಾಧ್ಯ ಅಲ್ವಾ. ಟೈಮ್ ಒಟ್ಟಿನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮೆಮೊರೀಸು ತುಂಬ ಹೆಲ್ಪ್ಫುಲ್ ಆಗಿರ್ತವೆ ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ. ತುಂಬ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಜನಗಳ ಜೊತೆ ಬೆರೀಬೇಕು, ಜನಗಳಿಗೆ ಖುಷಿ ಪಡಿಸ್ಬೇಕು, ಜನಗಳಿಗೆ ನಾನು ಇಷ್ಟ ಆಗಬೇಕು, ಅವರು ನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಷ್ಟೇ ಲಾಕ್ಸ್. ಆಗ ಅವರು ಇವ್ರದ್ದು ನಾವು ಎಸ್ಪಿರೇಷನ್ ಜೊತೆಗೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಪಕ್ಕ. ನಾನು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದೆ. ನಂದು ಒಂದು 700 ಅಷ್ಟೇ ಇತ್ತು ಫಾಲೋವರ್ಸ್ ಮುಂಚೆ. ಅದಕ್ಕಿಂತ ಮುಂಚೆ ನಂದು 25K ಇದ್ದದ್ದು ಒಂದು ಅಕೌಂಟ್ ಇತ್ತು BGM ಅಂತ. ಅದ್ರಾಗೆ ಬರೋ ಲವ್ ಫೀಲಿಂಗು ಈ ಥರ ವಿಡಿಯೋ ಹಾಕ್ತಿದ್ವಿ. ನಮ್ಮ ದೋಸ್ತ ಋತಿಕ್ ಅಂತ ಗೊತ್ತೆ, ನಾನು 80K ಇತ್ತು, ನಂದು 25 ಇತ್ತು. ಅವನು ನನ್ನ ಜೊತೆಗೆ ವಿಡಿಯೋ ಹಾಕ್ತಿದ್ವಿ. ಆಮೇಲೆ ಏನಾಯಿತು, ಅವ್ನು ಸಸ್ಪೆಂಡ್ ಆಯಿತು. ನಾನು ಯಾಕೋ ಸುಮ್ಮನೆ ಬಿಟ್ಟೆ. ಆಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ ಅಂದು ಇದನ್ನು ಸ್ಟಾರ್ಟ್ ಮಾಡಿದ್ವಿ, ಲಾಗ್ ಮಾಡೋಣ ಅಂತೇಳಿ. ಅಲ್ಲಿಂದ ಕಾಲೇಜ್ ಡೈಲಿ ಹೋಗ್ತಿದ್ವಾ, ಡೈಲಿ ಹೋಗ್ತಾ ಸುಮ್ಮನೆ ನನಗೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಸುಮ್ಮನೆ ಮಕ್ಕಳು ಅಷ್ಟೇ ಇಷ್ಟ. ಈಗಿನ ಜನ್ರೇಷನ್ನಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಇದಕ್ಕೆ ಬರ್ರಿ ಅಂತ ಹೇಳೋಕೆ ಇಷ್ಟಪಡ್ತೀರಾ, ಬರಬೇಡ್ರಿ ಅನ್ನೋ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬರ್ರಿ ಅನ್ನೋದಕ್ಕಿಂತ ನಿಮ್ಮ ಕೆಲಸ ಬಿಟ್ಟು ಇದನ್ನೇ ಮಾಡಬಾರ್ದು. ನಿಜ, ಹೌದು, ಇದು ಪಾರ್ಟ್ ಆಫ್ ಲೈಫ್. ಹಾಂ, ಒಳ್ಳೇದನ್ನ ಹೇಳ್ತೀನಂದ್ರೆ ಬರ್ರಿ, ಕೆಟ್ಟದ್ದು ಹೇಳ್ತೀನಂದ್ರೆ ಬರೋದು ಬೇಡ, ದಯವಿಟ್ಟು. ಸೂಪರ್. ನೀವು ಕಿಡ್ನಿ ತೆಗೆದು ಕೈಯಲ್ಲಿ ಕೇಳಿ ಕಿಡ್ನಿ ತೆಗೆದು ಸ್ವಲ್ಪ ಪ್ರಿಪೇರ್ ಆಗ್ತೀವಿ. ಕಾರ್ತಿಕ್, ನೀವು ಅಂದರೆ ಕಂಟೆಂಟ್ ಕ್ರಿಯೇಟರ್ ಲೈಫ್ಗೆ ಬರ್ಬೇಕಾ ಬೇಡ? ಆಲ್ಮೋಸ್ಟ್ ಆಲು ಕಂಟೆಂಟ್ ಕ್ರಿಯೇಟರ್ ಬಂದರೆ ಚೆನ್ನಾಗೆ. ಎಷ್ಟೋ ಜನ ಒಬ್ಬೊಬ್ಬರೇ ನೋಡಿ ಎಲ್ಲರ ಥರ ಒಬ್ಬೊಬ್ಬರ ನಾಲೆಜ್ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರದ್ದು ನಾಲೆಜ್ ಕೊಟ್ಟಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಜಾಸ್ತಿ ಆಗ್ತಿದ್ದಾರೆ. ಎಡಿಟರ್ಸು ಇದ್ದಾರೆ, ತುಂಬ ಜನ ಇದ್ದಾರೆ. ಇವಾಗ ಸ್ಕೂಲು ಕಾಲೇಜಸ್ ಎಲ್ಲ ಮೊನ್ನೆ ನ್ಯೂಸ್ ನೋಡಿದ್ರಲ್ಲ, ಲ್ಯಾಬ್ ಮಾಡಬೇಕಂತ ಹೇಳ್ತೀವಿ. ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಹೆಲ್ಪ್ಫುಲ್ ಇದೆ ಇದರಿಂದನೂ. ಆಲ್ಮೋಸ್ಟ್ ಅಲ್ಲೂ ನಾವು ಬರ್ರಿ ಅಂತ ಬರೋದಕ್ಕೂ ಮತ್ತು ಅವರಾಗಿ ಯಾರ್ಯಾರು ಹೇಳಿದ್ರು ಅಂತ ಬರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ಅವ್ರಿಗೆ ಇಷ್ಟ ಆಗಬೇಕು, ಮನೋಭಾವ ನಮ್ಮಲ್ಲಿ ಬರಬೇಕು. ಹಂಗೆ ಬಂದರೆ ಓಕೆ, ಮಾಡಿದ್ರು ಪರವಾಗಿಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಲಕ್ಷ ಆದ್ರೂ ಆ ಥರ ಏನಿಲ್ಲ. ಎಲ್ರಿಗೂ ಜರ್ನಿ ಸ್ಟಾರ್ಟ್ ಮಾಡಿದ ಕೂಡಲೇ ಒಬ್ರು ಹೆಂಗೆ ಅನ್ಕೊಂತಾರೆ ಫೀಲ್ ಗೊತ್ತಾ, ನನಗೆ ವ್ಯೂಸ್ ಸಿಗ್ತಿಲ್ಲ, ಫಾಲೋವರ್ಸ್ಗೆ ಏನಾಗ್ತಿಲ್ಲ. ಅದು ನನಗೂ ಅನ್ಸಿರೋ ಭಾವನೆ ಆ್ಯಕ್ಚುಲಿ ಹೇಳಿ. ಬಟ್ ಅದನ್ನು ನಾವು ತಡೆಗಟ್ಟಬೇಕು. ಆ ಮನಸ್ಸಿಂದ ಕ್ವಶನ್ನ ನಾವು ತೆಗಿಬೇಕು ಮೊದಲು. ಫಸ್ಟ್ ಆಫ್ ಆಲ್ ಏನೋ ಮಾಡೋಕೆ ಕನ್ಸಿಸ್ಟೆನ್ಸಿ ಮುಖ್ಯ. ನೀನು ಇವಾಗ ಇದನ್ನು ಮಾಡ್ತಿದ್ದೀನಿ ಅಂದರೆ ಡೈಲಿ ಅದನ್ನೇ ಮಾಡಬೇಕು. 1 ವೀಕ್ ಗ್ಯಾಪ್ ಆದರೂ ಮತ್ತೆ ರಿಟರ್ನ್ ನೀನು ಡೌನ್ ಆಗ್ತಿಲ್ಲ ಅಂತ ನೀನು ಮತ್ತೆ ಅದನ್ನ ಗೇನ್ ಮಾಡೋ ನಿನ್ನಲ್ಲಿ ತಾಕತ್ತಿರ್ಬೇಕು. ಇಲ್ಲ ಅಂದ್ರೆ ಆ ಫೀಲ್ಡಿಗೆ ಬರಬಾರ್ದು ನನ್ನ ಅನ್ಸಿಕೆ. ನೀವು ವಿದ್ಯಾವ್ರ ಓಕೆ, ಇಟ್ಸ್ ದೇರ್ ಓನ್ ಚಾಯ್ಸ್. ಓಕೆನಾ, ಬನ್ನಿ, ತಪ್ಪಿಲ್ಲ. ಬಂದು ಜನಗಳಿಗೆ ಒಳ್ಳೆ ಮೆಸೇಜ್ನ ಕೊಡಿ. ಅದು ಬಿಟ್ಟು ಕ್ರಿಂಜ್ ಆಗಿ ಎಲ್ಲ ಆಡೋಕ್ಕೆ ಮಾತ್ರ ಹೋಗ್ಬೇಡಿ ಅಷ್ಟೇ. ಸಖತ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ. ಅದರಲ್ಲೂ ಎಸ್ಪೆಷಲಿ ನಿಮಗೆ ಇದು ಕ್ವಶನ್ನು, ಹೆಣ್ಮಕ್ಳಿಗೆ. ಈಗ ತುಂಬ ಹೆಣ್ಮಕ್ಳು ಏನಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋ ತನಕ ಬರ್ತಾರೆ, ಬಟ್ ಅವರು ಇಟ್ಟಾಗ್ತಿಲ್ಲ. ಏನೋ ಒಂದು ಕಾರಣಕ್ಕೆ ಅಸಹ್ಯವಾಗಿ ಇಟ್ಟೋಕ್ಕೆ ಟ್ರೈ ಮಾಡ್ತಾರೆ. ಅವರ ಬಾಡಿ ತೋರ್ಸೋದಾಗಿರ್ಬೋದು, ಕೆಟ್ಟ ಥರದ್ದು ಮಾಡಿ ಅವರು ಟ್ರೋಲ್ ಆಗೋಕ್ಕೆ ಜಲ್ದಿ ನಾನು ಇಟ್ಟಾಗಬೇಕು, ಜಲ್ದಿ ನಾನು ಏನೋ ಒಂದು ಅಚೀವ್ ಮಾಡಿಬಿಡ್ಬೇಕು ಇದರಲ್ಲಿ, ಆ ಥರ ಎಲ್ಲ ಮಾಡ್ತಾರೆ. ಅವರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಎಫರ್ಟ್ಸ್ ಅಂತ ಇದ್ದರೆ ಅದಕ್ಕೆ ಯಾವತ್ತಾರು ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ಕ್ರಿಂಜಾಗಿ ಮಾಡಿ ಆ ಥರ ಎಕ್ಸ್ಪೋಸ್ ಮಾಡಿನೇ ಮಾಡಬೇಕಂತ ಏನಿಲ್ಲ. ಎಷ್ಟೊಂದು ಜನ ಯಾಕೆ ಸೀರೆ ಉಟ್ಕೊಂಡು ಮಾಡಿಲ್ವಾ, ಟ್ರೆಡಿಷ್ನಲಾಗಿ ಮಾಡಿಲ್ವಾ, ಹಾಗಂತ ಇದ್ದರೆ ಎಲ್ಲಾದರೂ ಆಗಲೇಬೇಕಿತ್ತು. ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಸೊ ನಾವು ಅದನ್ನ ಹೇಗೆ ಆ ಪೇಜ್ನ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ, ನಮ್ಮ ತನನ ನಾವು ಹೇಗೆ ತೋರಿಸ್ಕೊಳ್ತೀವಿ ಅನ್ನೋದ್ರ ಮೇಲೂ ಕೂಡ ಜನ ಬರ್ತಾರೆ. ನಾಟ್ ಓನ್ಲಿ ಎಕ್ಸ್ಪೋಸಿಂಗ್. ಸೊ ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ ನನ್ನ ಪ್ರಕಾರ. ಈಗ ನಮ್ಮದ್ರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಲೆಂಟೆಡ್ ಪರ್ಸನ್ಸ್ ಇದ್ದಾರೆ. ಫಸ್ಟ್ ನಮ್ಮ ಕಾರ್ತಿಕ್ ಅವರು ಈಗ ಒಂದು ಶಾರ್ಟ್ ಮೂವಿ ಕೂಡ ಅವರೇ ಓನ್ ಡೈರೆಕ್ಷನಲ್ಲಿ ಸಾಂಗ್ ವಿತ್ ಆ ಶಾರ್ಟ್ ಮೂವಿಯಲ್ಲಿ ಸಾಂಗ್ನೆಲ್ಲ ಆ್ಯಡ್ ಮಾಡಿ ಇವರೇ ಸಾಂಗ್ ಕಂಪೋಸಿಷನ್ ಎಲ್ಲ ಮಾಡಿ ಪೂರ್ತಿ ಒಂದು ಶಾರ್ಟ್ ಮೂವಿನ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ನಾಳೆ ಸಾಂಗ್ ಬಿಡುಗಡೆನೂ ಐತಿ ಅನ್ಕೊಂತೀನಿ. ಆ ಶಾರ್ಟ್ ಮೂವಿ ಬಗ್ಗೆ ಹೇಳ್ರಿ. ನಿಮ್ಮ ಟೋಟಲಿ ಕಂಟೆಂಟ್ ಕ್ರಿಯೇಟರ್ಸ್ ಕಷ್ಟ ಐತಲ್ಲ ಎಲ್ಲ ಆ ಮೂವಿಲಿ
ಆಲ್ಮೋಸ್ಟ್. ನಮ್ಮ ಯೋಗಿ ಅವರಿದ್ದಾರೆ, ಅವ್ರ ಹತ್ರ ಈ ಒಂದು ಪಾಡ್ಕಾಸ್ಟ್ ಬಗ್ಗೆ ಒಂದು ಕವಿತೆ ಹೇಳಿಸ್ಬೇಕನ್ನೋ ನಮ್ಮ ಆಸೆ. ಅವ್ರು ತುಂಬ ಕವಿತೆಗಳನ್ನು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರ ಕವಿತೆ ಹೇಳ್ತಾ ಇದ್ರೆ ಕಿವಿಗೆ ತಂಪು, ಆದರೆ ಏನಾದರೂ ನಿಮ್ಮ ಕಿವಿ ಹೋದ್ರೆ ನಮಗೆ ಗೊತ್ತಿಲ್ಲ. ಇವಾಗ ಕೇಳ್ಬೇಕು ಅನಿಸ್ತೈತಿ. ಈ ಒಂದು ಸಂಭಾಷಣೆ ಬಗ್ಗೆ ನಿಮ್ಮ ಒಂದು ಕವಿತೆ ಸಣ್ಣದಾಗಿ ಯಾವ್ದು ಹೇಳಿದ್ದಾನೆ ಗೊತ್ತ. ನೀವು ಯಾವ್ದಾದ್ರು ಹೇಳ್ಬೋದು. ಇದ್ರ ಬಗ್ಗೆ ಹೇಳ್ತೀರಾ ಅಂದರೆ ಇದ್ರ ಬಗ್ಗೆನೂ ಓಕೆ, ಅಥವಾ ನಿಮ್ಮ ಓನ್ ಆದರೂ ಓಕೆ ಬ್ರೋ. ಹೇಳ. ಹಾಂ. ಆ ದಿನ ಕುಂತು ಇಬ್ಬರು ಬರೆದ ಪುಸ್ತಕ, ಇಂದಿನ ಒಬ್ಬನೇ ಕುಂತು ಗೀಚುತ್ತಿರುವೆನು. ಈ ಕವಿತೆಗಳ ಶಾಲೆಗೆ ಕಾಲೇಜ್ ಸ್ಟೂಡೆಂಟ್ ಏನು ಮೆಚ್ಚೋದ್ರೆ ಮೀಮ್ಸ್. ಓಕೆ, ಈಗೇನಂತಂದರೆ ನೀವು ನಿಮ್ಮ ವಿಡಿಯೋದಲ್ಲಿ ಬಳಸಕ್ಕಂಥ ಕಾಮಿಡಿ ಮೀಮ್ಸ್ ಸಣ್ಣದಾಗಿ ಅದ್ರಲ್ಲಿ ನಿಮಗೆ ಎಷ್ಟು ಜಾಸ್ತಿ ನೀವು ಬಳಸೋಂಥದ್ದು ಒಬ್ಬೊಬ್ರು ಮ್ಯಾಕ್ಸಿಮಮ್ 3 ಹೇಳ್ಬೇಕು. 3 to 5 ಎಷ್ಟಾದರೂ ಹೇಳ್ಬೋದು, ಮ್ಯಾಕ್ಸಿಮಮ್ 5 ಆದರೂ ಹೇಳ್ಬೇಕು. ನೀವು ಫಸ್ಟ್ ಒಬ್ಬೊಬ್ರು ಒಂದೊಂದು ಹೇಳ್ತಾವೆ. ಕಾರ್ತಿಕ್ ನೀವು ಮೀಮ್ಸ್ ಜಾಸ್ತಿ ನೀವು ಎಡಿಟಲ್ಲಿ ಬಳಸೋದು ಅಂದರೆ ಅದೇ ಥರನೇ ಹೇಳ್ಬೇಕು ಸೇಮ್. ಅಣ್ಣ ಸಕ್ಕತ್ತೆ ಹಾಕಿ ಅಣ್ಣ ಸಕ್ಕತ್ತೆ ಹಾಕಿ ಅಣ್ಣ ಸಕ್ಕತ್ತೆ ಹಾಕಿ ಮಾಡ್ತೀನಿ. ಒಂದು ಟೀ ಕುಡಿತಾ ಇರ್ತಾರಲ್ಲ, ನಗ್ತಾ ನೋಡು, ಅದೇ ಥರ. ಅದು ಇನ್ನೊಂದು ಹಂಗೆ ಸುಮ್ಮನೆ ಅದು ಒಂದು ಇದು ಬರುತ್ತಲ್ಲ ಮಾರ್ಕ್, ಅದು ಒಂದು ಜಾಸ್ತಿ ಮೀಮ್ಸ್ ಬಳಸಲ್ಲ ನಾವು. ಆಲ್ಮೋಸ್ಟ್ ಅಲ್ಲೂ ಕಂಟೆಂಟ್ ಟ್ರೈ ತಪ್ಪಿಸಕ್ಕೆ ನೀವು ಇದ್ದೇವ್ರು. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಕ್ಕ ಬಂದ್ರು ಅಕ್ಕ ಬಂದ್ರು ಇದು ಇನ್ಮೇಲಿದೆ ನಮ್ದು ಫೀ ಸ್ಟಾರ್ಟ್ ಆಗಿ ಅಕ್ಕ ಬಂದ್ರು ನೀವು ತಟ್ರಿ, ನೀವು ಹೇಳ್ರಿ. ನನಗೆ ಸಡನ್ನಾಗಿ ನೆನ್ಪು ಮಾಡಿ ಸಡನ್ನಾಗಿ ನೆನಪಾಗಲ್ಲ. ಕ್ವಶನೇ ಬರ್ತೈತಾ? ಕ್ವಶನ್ ಬರ್ತತ್ರ ಪಕ್ಕ ಅವ್ರ ಮೀನ್ಸ್ ಅಣ್ಣ ಬಂದ ಅಂಬರೀಶ್ ಸರ್ ಇಂದು ಹೋಗಲೇ ಹಿಂಗಾಗ್ಬೇಕದು. ಹೋಗಲೇ ಆಮೇಲೆ ನಂಗೆ ಸಡನ್ನಾಗಿ ಸಾರಿ ನೆನ್ಪು ಬರ್ತಿಲ್ಲ ಅಲ್ಲಿ ಕೇಳಿ. ಈಗ ನಮ್ಮ ಯೋಗಿ ಅವರಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಏನೋ ಅಂತ ನನಗೆ ಇವ್ರಿಗೆ ಜೊತೆಗೆ ಕುಂತೀವ, ನನಗೆ ಇಬ್ರಿಗೆ ಹೇಳ್ದಂಗೆ ಇರ್ತಿದ್ದೆ ಯಾಕೋ. ಕಾಲೇಜ್ ಹೋಗೋದ್ ಕಲೀರಿ ಬಡತವ. ನಾವು ಕಾಲೇಜಿಗೆ ಹೋಗೋದು ಬಿಟ್ಟು ಇಲ್ಲಿ ಇರೋದಕ್ಕೆ ಹೇಳ್ತಾ ಇದಾರೆ ಅವ್ರ ಪಕ್ಕ ಇದನ್ನ. ರಾಜ್ಕೋಟ್ ಎಲ್ಲ ಓ ಮೈ ಗಾಡ್. ನಗ ನೀವು ಇದ್ರ ಪಾತ್ರ ಯಾವ್ದು CM ವಾಯ್ಸ್. ಅಣ್ಣಂದು ಕಾಪಿ ಮಾಡ್ಕೊಂಡಿದ್ದಾರೆ ವಾಯ್ಸು. ಪಕ್ಕ ಅದಾಯ್ತಾ. ನೆಕ್ಸ್ಟ್ ಅವ್ನು ಕಾರ್ ಒಳಗೆ ಕೂತ ನಗಿತಾನ ಗೊತ್ತಾ, ಸಣ್ಣ ಹುಡುಗ ಹುಡುಗ ನಗಿತಾನ, ಸಣ್ಣ ಹುಡುಗ ಒಂದು 12 ವರ್ಷದ ಹುಡುಗ ಕಾರ್ ಒಳಗೆ ಕೂತ ನಗಿತಾನ. ಆ ನಿಮಿಷ ಅದೊಂದು ಇನ್ನೊಂದು ಬಾರಿ ಚೆನ್ನಾಗಿದೆ, ಜಾಸ್ತಿ ಬರ್ತಿಲ್ಲ. ನಾ ಇನ್ನೊಂದು ಹೇಳ, ಟೀ ಕುಡಿಯೋದಲ್ಲ, ನರೇಂದ್ರ ಮೋದಿ ಹೇಳ ತುಂಬಾ ಇಷ್ಟ. ಹೇಳಿ ಸೆನ್ಸರಲ್ಲಿ ಕಟ್ ಮಾಡ್ತೀವಿ, ಬೇಜಾರಾಗ್ಬೇಡ್ರಿ. ಮಾತಾಡಿ ಅಂತ ಬರ್ತದೆ. ಇನ್ನೊಂದು ಇದು ಅಷ್ಟು ಇವ್ರು ಬಳಸ್ತಾರೆ ತೆಲುಗು ಅವರು. ನಿನ್ ಫೇವ್ರೇಟ್ ಎಲ್ಲ ಬಿಟ್ಟೆ. ಓ ಮೈ ಗಾಡ್. ಅದು ಫಸ್ಟ್ ನೀನ್ ಸೀನಿಗೆ ಹೇಳಿದೆ, ಫಸ್ಟ್ ಇದೆ ಅದು. ನನಗೆ ನೆನಪದ್ದು ಬಾರೋ ಅಪರೂಪದ ಮುಳ್ಳಂದಿ ಬಾ. ಅಲ್ಲ ಅದೇ ಇದು ವಾಯ್ಸಲ್ಲಿ ಹೇಳ್ಬೇಕು ನೀವು. ಬಾರೋ ಅಪರೂಪದ ಮುಳ್ಳಂದಿ ಬಾ ಬಾ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆಮೇಲೆ ನನ್ಗಂತೂ ಈ ಜೀವನವೇ ಸಾಕಾಗೋಗಿದ್ರೆ. ರಾಜ್ಕುಮಾರ್ ಸರ್. ನನಗಂತೂ ಈ ಜೀವನವೇ ಎಲ್ಲರಿಗೂ ಸಖತ್ತಾಗಿ ಮಾಡಿದ್ರಿ.